ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಮನಗರ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ, ಹೆಚ್ಚು ಅಂತರದಿಂದ ಗೆದ್ದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಡಿಕೆ ಶಿವಕುಮಾರ್, ಕನಕಪುರ. ಫ್ರೆಂಡ್ಸ್, ರಾಮನಗರ ಜಿಲ್ಲೆಯ ಕನಕಪುರ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು ಬರೋಬ್ಬರಿ 1,22,392 ವೋಟ್ಗಳಿಂದ ಜಯಬೇರಿ ಬಾರಿಸಿದ್ರು. ಈ ಮೂಲಕ ಹೆಚ್ಚು ಅಂತರದಿಂದ ಗೆದ್ದ ಜಿಲ್ಲೆಯ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ಡಿಕೆಶಿ ಕುಟುಂಬದ ಬಳಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 1,413 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಈ ಮೂಲಕ ಜಿಲ್ಲೆಯ ಶ್ರೀಮಂತ ಶಾಸಕ ಎನಿಸಿಕೊಂಡಿದ್ದಾರೆ. ಎಂಎ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 61 ವರ್ಷ ವಯಸ್ಸು. ಎಚ್.ಸಿ. ಬಾಲಕೃಷ್ಣ, ಮಾಗಡಿ. ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಎಚ್.ಸಿ. ಬಾಲಕೃಷ್ಣ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 11,839 ವೋಟ್ಗಳಿಂದ ಗೆದ್ದಿದ್ರು. ಈ ಮೂಲಕ ಹೆಚ್ಚು ಅಂತರದಿಂದ ಗೆದ್ದ ಜಿಲ್ಲೆಯ 2ನೇ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ಬಾಲಕೃಷ್ಣ ಕುಟುಂಬದ ಬಳಿ 35 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಎಂಬಿಬಿಎಸ್ ಪದವಿ ಪಡೆದಿರೋ ಇವರಿಗೆ 59 ವರ್ಷ ವಯಸ್ಸು. ಇಕ್ಬಾಲ್ ಹುಸೇನ್, ರಾಮನಗರ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ಪ್ರತಿನಿಧಿಸುತ್ತಿದ್ದಾರೆ. ಎಲೆಕ್ಷನ್ ನಲ್ಲಿ ಇವರು 10,715 ವೋಟ್ಗಳಿಂದ ಗೆಲುವು ಸಾಧಿಸಿದ್ರು. ಇಂಥ ಇಕ್ಬಾಲ್ ಹುಸೇನ್ ಕುಟುಂಬದ ಬಳಿ ಬರೋಬ್ಬರಿ 95 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ 63 ವರ್ಷ ವಯಸ್ಸು. ಇನ್ನುಳಿದಂತೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿ ಇದೆ. ಇಲ್ಲಿನ ಶಾಸಕರಾಗಿದ್ದ ಎಚ್.ಡಿ. ಕುಮಾರಸ್ವಾಮಿ ಸಂಸದರಾದ್ಮೇಲೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಉಪಚುನಾವಣೆಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅಂದ್ಹಾಗೆ ವಿಧಾನಸಭೆ ಎಲೆಕ್ಷನ್ ನಲ್ಲಿ ಎಚ್.ಡಿಕೆ 15,915 ವೋಟ್ಗಳಿಂದ ಗೆದ್ದಿದ್ರು. ಇವರ ಕುಟುಂಬದ ಬಳಿ ಬರೋಬ್ಬರಿ 217 ಕೋಟಿ ಆಸ್ತಿ ಇದೆ. ಬಿಎಸ್ಸಿ ಪದವಿ ಪಡೆದಿರೋ ಇವರಿಗೆ 66 ವರ್ಷ ವಯಸ್ಸು. ಹೀಗೆ ಜಿಲ್ಲೆಯ ಒಟ್ಟು 4 ಕ್ಷೇತ್ರಗಳಲ್ಲಿ 3 ಕಾಂಗ್ರೆಸ್ ಶಾಸಕರು ಪ್ರತಿನಿಧಿಸುತ್ತಿದ್ರೆ 1 ಕ್ಷೇತ್ರ ಖಾಲಿ ಇದೆ. 3 ಎಂಎಲ್ಎಗಳ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ ಬರೋಬ್ಬರಿ 1,543 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ಜಿಲ್ಲೆಯ ನಂಬರ್ 1 ಎಂಎಲ್ಎ ಯಾರು? ಫ್ರೆಂಡ್ಸ್, ರಾಮನಗರ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಡಿಕೆ ಶಿವಕುಮಾರ್. ಬರೋಬ್ಬರಿ 1,22,392 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಇಕ್ಬಾಲ್ ಹುಸೇನ್ 10,715 ವೋಟ್ಗಳಿಂದ. ಹೆಚ್ಚು ಆಸ್ತಿಪಾಸ್ತಿ ಇರೋದು ಡಿಕೆಶಿ ಕುಟುಂಬದ ಬಳಿ ಬರೋಬ್ಬರಿ 1,413 ಕೋಟಿ. ಕಮ್ಮಿ ಆಸ್ತಿ ಇರೋದು ಎಚ್.ಸಿ. ಬಾಲಕೃಷ್ಣ ಬಳಿ 35 ಕೋಟಿ. ಹೆಚ್ಚು ಓದಿರೋದು ಡಿಕೆ ಶಿವಕುಮಾರ್, ಎಂಎ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಇಕ್ಬಾಲ್ ಹುಸೇನ್, ಬಿಎಸ್ಸಿ ಪದವಿ. ಹೆಚ್ಚು ವಯಸ್ಸಾಗಿರೋದು ಇಕ್ಬಾಲ್ ಹುಸೇನ್ಗೆ 63 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಎಚ್.ಸಿ. ಬಾಲಕೃಷ್ಣ 59 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ರಾಮನಗರ ಜಿಲ್ಲೆಯ ಶಾಸಕರು ಯಾರು, ಎಷ್ಟು ಶ್ರೀಮಂತರು, ಎಷ್ಟು ಓದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ಯಾರು ಒಳ್ಳೆ ನಾಯಕ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.